ಇಟ್ಸ್ ಎನಫ್ ಇಸ್ ಎನಫ್. ಒನ್ ಸೆಕೆಂಡ್ ಆಡಿಯೋ ಮ್ಯೂಟ್ ಆಗಿದೆ, ಕೂಗಾಡಬೇಡಿ, ಕಿರ್ಚಾಡಬೇಡಿ, ಆಡಿಯೋ ಮ್ಯೂಟ್ ಆಗಿದೆ, ಪ್ಲೀಸ್ ಯು ಗೋ ಹೆಡ್. ಆಡಿಯೋ ಮ್ಯೂಟ್ ಆಗಿದೆ ನಿಮ್ದು. ಭುವನ ಗೌಡ ಅವ್ರ ಮೇಲೆ ಆರೋಪಗಳು, ಈಗ ಅವ್ರ ಸಾವಿನ ಬಗ್ಗೆ ಕೆಲವೊಂದು ಆರೋಪಗಳು ಓಡಾಡ್ತಾ ಇದೆ. ನಿಮಗ್ ಬಂದಿರೋ ಮಾಹಿತಿ ಏನು? ಆ ಹೆಣ್ಮಗಳು ಈ ವಿಚಾರಕ್ಕೆ ಸ್ಟ್ರೆಸ್ ತಗೊಂಡೇ ಹಾಗಾಯ್ತು ಅಂತನಾ? ಮನೆಯವರು ಏನ್ ಹೇಳ್ತಾರೆ? ನಿಮ್ ಗಮನಕ್ಕೆ ಬಂದಿರೋ ವಿಚಾರ ಏನು? ಅಂದ್ರೆ ಮೇಡಮ್, ಸಮಸ್ಯೆ ಏನು ಅಂತಂದ್ರೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಬೇಕಾಗಿತ್ತು. ನನ್ನ ಪ್ರಕಾರ ನನಗೊಂದು ಸಲಹೆ ಕೊಡಬೇಕು ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಏನು ಅಂತಂದ್ರೆ, ಸರ್ಕಾರ ಏನು BLO ನಾವು ನೇಮಕ ಆಗಿದ್ದೀವಿ, ಕಡಿಮೆ ಬೀಳ್ತಾ ಇದ್ದೀವಿ. ಆಮೇಲೆ ಅವರಿಗೆ ಸಹಾಯ ಮಾಡೋದಕ್ಕಾಗಿ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ, ಅಂಗನವಾಡಿ ಶಿಕ್ಷಕರು ಏನಿದ್ದಾರೆ, ಅವ್ರಿಗೂ ಕೂಡ ಹಾಕಬೇಕಾಗಿತ್ತು. ಆಮೇಲೆ ಹೊರಗುತ್ತಿಗೆ ಏನಂತ ನಾವು ಹೇಳ್ತಾ ಇದೀವಿ, ಅವ್ರಿಗೂ ಕೂಡ ಇದಕ್ಕೆ ನೇಮಕ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಅವ್ರನ್ನ ಸಹಾಯ ಮಾಡೋದಕ್ಕೆ 3,000 ಬಂಡಲ್ನ ಎತ್ಕೊಂಡು ಒಬ್ರು ಸರ್ಕಾರಿ ನೌಕರ ಮನೆಗೆ ಎತ್ಕೊಂಡು ತಿರ್ಗಾಡ್ಬೇಕು ಅಂತ ಹೇಳಿದ್ರೆ ಅದರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನೀವು ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಅದು ನಮ್ಮ ಮೇಲೆ ಒತ್ತಡ ಇರುತ್ತೆ ಅಂತ ಹೇಳಿ. ಸರ್ಕಾರಿ ನೌಕರರಂತಂದ್ರೆ ಗುಲಾಮರಲ್ಲ, ಅವರು ಕೆಲಸ ಮಾಡ್ತಕ್ಕಂಥದ್ದು ನಾವು ಮನುಷ್ಯರೇ. ನಮ್ಮನ್ನು ಕೂಡ ಸಹಾಯ ಮಾಡಿ ಮತ್ತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಎಲ್ಲರ ಕಡೆಯಿಂದ ನಾವು ಸಹಾಯನ ನಿರೀಕ್ಷೆ ಮಾಡ್ತೇವೆ. ಅವರ ಮೇಲೆ ಒತ್ತಡ ಕಾರಣ ಇರುತ್ತೆ. ಯಾಕೆ ಅಂತಂದ್ರೆ ಅದು ನಾವು ಪ್ರಾಕ್ಟಿಕಲ್ ಫೀಲ್ ಮಾಡ್ತೀವಿ, ನಮಗ್ ಗೊತ್ತಿದೆ. ಕಂಪ್ಲೇಂಟ್ಗಳು ಬಂದಿದ್ದಾವ ಹೆಣ್ಮಕ್ಳು ಕಡೆಯಿಂದ ಎಲ್ಲ? ಹೌದು, ಬಂದಿದೆ, ತುಂಬಾ ಬಂದಿದೆ. ಎಲ್ಲಾ ಕಡೆ ಬಂದಿರೋದೇನಂದ್ರೆ ಶೌಚಾಲಯಗಳಿಲ್ಲ ಹೆಣ್ಮಕ್ಳಿಗೆ, ಒಬ್ಬೊಬ್ಬರಿಗೆ ಹಾಕಿದ್ದಾರೆ. ಹೋಗ್ಬೇಕು ಅಂತಂದ್ರೆ ಮನೆಗಳಿಗೆ ಹೋಗ್ಬೇಕಾದ್ರೆ 7 ಗಂಟೆ ಮೇಲೆ 8 ಗಂಟೆ ಮೇಲೆ ಅವ್ರ ಮನೆಗೆ ಹೋದಾಗ ಒಬ್ಬೊಬ್ರು ಇರ್ತಾರೆ, ಯಾರಾದ್ರೂ ಒಬ್ರು. ನಾನು ಲೈವ್ ಆಗಿ ನೋಡಿದೀನಿ ಒಂದ್ಸಲ ಹೋದಾಗ. ಕೆಲವರು ಬಟ್ಟೆ ಸರಿಯಾಗಿ ಹಾಕೊಂಡಿರಲ್ಲ, ಆ ತರ ಬಂದು ಹೊರಗಡೆ ಮಾತಾಡ್ತಾರೆ. ಕೆಲವರು ಬೈತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಹೆಣ್ಮಕ್ಳು ಅಂತೇಳಿ ನಿಮ್ ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಇದನ್ನೆಲ್ಲಾನು ಅನಿಸ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರಿ ಕೆಲಸ ಮಾಡ್ತಾ ಇದೀವಿ ಅಂತಾನೆ ಮಾಡ್ಬೇಕಾ, ಇಲ್ಲ ಈ ತರ ಮಾಡ್ಬೇಕಾ ಅಂತ ನಮ್ಗೆ ಅರ್ಥ ಆಗ್ಲಾರ್ದಂತ ಆಗಿದೆ. ಇನ್ನೂ ಹೆಚ್ಚಿನ ಸಿಬ್ಬಂದಿಗಳಿಗೆ ಹಾಕ್ಬೇಕು. ಮತ್ತೆ ಮಹಿಳಾ ನೌಕರರು ಎಲ್ಲಿ ನೇಮಕ ಮಾಡ್ತಿರೋ ಅಲ್ಲಿ ಒಬ್ಬರು ಪೊಲೀಸನ್ನ ಕೊಡಿ ಅಂತೇಳಿ ನಾನು ಸಲಹೆಯನ್ನ ಅಂದ್ರೆ ಕೇಳ್ಕೊಳ್ತೇನೆ. ಭುವನ್ ಅವ್ರ ಬಗ್ಗೆ ಆಕ್ಸಿಡೆಂಟ್ ನಾನು ಬಹಳ ಹತ್ತಿರದಿಂದ ನೋಡಿದವನು. ಮರಳೂರು ದಿಣ್ಣೆ ಅಂತ ಹೇಳಿ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿತ್ತು. ಅದ್ರ 1 ಕಿಲೋಮೀಟರ್ ಹಿಂದೆ ನಾನು ಬರ್ತಾ ಇದ್ದೆ. ನನ್ನ ಕಾರ್ ಹೋಗ್ತಾ ಇತ್ತು, ನನ್ನ ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಅವರು. ಪಾಪ ಅವ್ರಿಗೆ ಬಹಳ ಸ್ಪೀಡಲ್ಲಿ ಹೋದ್ರು. ಯಾಕೆ ಹೋದ್ರು ಅಂತಂದ್ರೆ ಅಷ್ಟು ಪ್ರೆಷರ್ ಇತ್ತು. ಶುಭ ಕಲ್ಯಾಣ್ ಅಂತ ಏನು DC ಅವರು ಇದ್ದಾರೋ, ಹೆಚ್ಚು ಸಿಬ್ಬಂದಿಗಳನ್ನು ಹಾಕಬೇಕು ಅಂತೇಳಿ ನಮ್ಮ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು ಮೊದಲಿಂದಲೂ ಸಹ ಅವ್ರ ಮೇಲೆ ಹೇಳ್ತಾ ಇದ್ರು ಸಹ, ಎಲ್ಲೋ ಒಂದು ಕಡೆ ಇವರ ಒಂದು ನೆಗ್ಲಿಜೆನ್ಸಿ ಇಂದ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೆಂಟಲ್ ಪ್ರೆಷರ್ ಇಂದ ಆ ಹೆಣ್ಮಗಳು ಇವತ್ತು ಜೀವ ಕಳ್ಕೊಳ್ಳಂಗಾಯ್ತು. ಸೊ ಇವತ್ತು ಈ DC-ಗಳಿದಾರಲ್ಲ, ಎಲ್ಲಾ ಡಿಸ್ಟ್ರಿಕ್ಟ್ಗಳ DC-ಗಳು ಇದನ್ನ ಕ್ರಮಗಳನ್ನ ಕೈಗೊಳ್ಳಬೇಕು. ಎಲ್ಲೆಲ್ಲಿ ಕಡಿಮೆ ಸ್ಟಾಫ್ಗಳಿದಾರೋ ಅವ್ರನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದಾಗ ಇಂಥ ಘಟನೆಗಳನ್ನ ಕಡಿಮೆ ಮಾಡ್ಬೋದು. ಯಾಕೆಂದ್ರೆ ಒಂದು ಜೀವ ಹೋಗಿದ್ದು ವಾಪಸ್ ಬರೋದಿಲ್ಲ, ಅದಕ್ಕೊಂದು ಬೆಲೆ ಇದೆ. ಒಂದು 26-27 ವರ್ಷದ ಹೆಣ್ಮಗಳು, ಆ ಹೆಣ್ಮಗಳು ಪಾಪ ಇನ್ನು ಮದ್ವೆನೂ ಸಹ ಆಗಿಲ್ಲ, ಕನಸುಗಳನ್ನ ಕಂಡಿದ್ದಂತ ಹೆಣ್ಮಗಳು ಜೀವ ಹೋಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಅಲ್ಲಿದ್ದಂತ ಚುನಾವಣಾಧಿಕಾರಿಗಳು, DC-ಗಳು. ದಯಮಾಡಿ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ತರ ವಿಚಾರಗಳ ಮೇಲೆ. ಎಸ್, ಎನಿವೆ ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. 4 ಜನಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಕಾಂಗ್ರೆಸ್ ವಕ್ತಾರಿಗೆ ಪ್ರಶ್ನೆ ಕೇಳಬೇಕು. ಬಟ್ ನಮ್ಮ ಸ್ಟುಡಿಯೋದಲ್ಲಿರುವ ಕಾಂಗ್ರೆಸ್ ವಕ್ತಾರರಿಗೆ ಮಾತು ಬರಲ್ಲ, ಮೂಕರಾಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ವಕ್ತಾರರನ್ನ ಕಳ್ಸಲ್ವಂತೆ. ಅಲ್ಲ ರೀ, ಜನರಿಗೆ ಉತ್ತರ ಕೊಡ್ಬೇಕಲ್ವಾ, ನೀವು ಮಾಧ್ಯಮದವ್ರಿಗೆ ಉತ್ತರ ಕೊಡ್ಬೇಕಲ್ವಾ? SIR ಅನ್ನೋದನ್ನ ನಿಮ್ಮ ಮೂಗಿನ ನೇರಕ್ಕೆ ಬಳಸ್ಕೊತಾ ಇದ್ದೀರಿ. ಮಸೀದಿಗಳಲ್ಲಿ, ಮಠಗಳಲ್ಲಿ, ಚರ್ಚ್ಗಳಲ್ಲಿ, ಮದುವೆ ಮಾಡೋ ಛತ್ರದಲ್ಲಿ ಜನರನ್ನ ಗುಡ್ಡೆ ಹಾಕಿ BLOಗಳು ನೀವು ಹೇಳ್ದಂಗೆ ಕೇಳ್ತಾ ಇದ್ದಾರಂತೆ. ನನ್ನ ಆರೋಪ ಅಲ್ಲ, ಜನರ ಆರೋಪ, ವಿರೋಧ ಪಕ್ಷದವರ ಆರೋಪ. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಯಾರು? ನೀವುಗಳು. ಪ್ರಶ್ನೆ ಕೇಳುವ ಸಾಮರ್ಥ್ಯ ನಮಗಿದೆ, ಉತ್ತರ ಕೊಡುವ ಧೈರ್ಯ ನಿಮ್ಮ ಪಕ್ಷದ ವಕ್ತಾರರಿಗೂ ಇರಬೇಕು. ಹಿಂಗೆ ಅಂಜ್ಕೊಂಡು, ಅಳ್ಕೊಂಡು, ಹೆದರ್ಕೊಂಡು ಅಥವಾ ಇನ್ಯಾವುದೋ ನೆಪಗಳನ್ನ ಇಟ್ಕೊಂಡು ನಾವು ಕಳ್ಸಲ್ಲ, ಹಾರ್ಷಕ್ಕೆ ಕೇಳ್ತಾರೆ, ನೇರವಾಗಿ ಕೇಳ್ತಾರೆ, ಇನ್ನೇನು ಸುತ್ತಿ ಬಳಸಿ ಕೇಳಕ್ಕಾಗತ್ತಾ? ಕೆಲವೊಬ್ರು ನೋಡಿಲಿ, ಹೆಣ್ಮಕ್ಳಿಗೆ ಹಿಂಗೆ ಸ್ಟ್ರೆಸ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ಅಂತ ಇದ್ದಾರೆ. ಸಾಲ್ವ್ ಮಾಡ್ಬೇಕಾಗಿರೋದು ಯಾರು? ಹೆದರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅಧಿಕಾರದಲ್ಲಿ ಇದ್ದೀವಿ ಅಂತ ಅನ್ನುವ ಆರೋಪ ಇದೆ. ಅಗೇನ್ ವಿದ್ಯಾಮಲ್ನಾಡ್ ಆರೋಪ ಅಲ್ಲ, ಅದು ಸಾಮಾನ್ಯ ಜನರ ಆರೋಪ, ಸಮಾಜದವರ ಆರೋಪ, ವಿರೋಧ ಪಕ್ಷದವರ ಆರೋಪ. ಉತ್ತರ ಕೊಡೋದು ಬಿಟ್ಟು ಕೇಳ್ತಾ ಹೋದ್ರೆ 1000 ಪ್ರಶ್ನೆ ಇದೆ ಕಾಂಗ್ರೆಸ್ಗೆ. ಏನ್ ಮಾಡೋಣ? ಸ್ಟುಡಿಯೋದಲ್ಲಿರುವಂತಹ ವಕ್ತಾರರು ಮೂಕರಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ.
ಸೊ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಇಂತಹ ತಪ್ಪುಗಳನ್ನ ತಿದ್ಕೊಂಡು ಮುಂದುವರಿತಾರ ಕಾದ್ ನೋಡೋಣ ಅಂತ ಹೇಳ್ತಾ SIR ಮಹಾಭಾರತನೋ ಕುರುಕ್ಷೇತ್ರನೋ ಮುಂದುವರಿಸ್ಕೊಂಡು ಹೋಗ್ತಾರ, ಸರಿ ಮಾಡ್ತಾರ, ಕಾದ್ ನೋಡೋಣ. ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು